ನೋಡ್ರಿ ಹಾಸ್ಯ ಎಲ್ಲೆಲ್ಲಿ ಇರಂಗಿಲ್ಲ. ಹಾಸ್ಯ ಪ್ರಜ್ಞೆ ಇರಬೇಕು. ಹಾಸ್ಯ ನಗೋದ್ರಿಂದ ಆರೋಗ್ಯ ಸದೃಢ ಇರ್ತದೆ. ಎಲ್ಲರಿಗೂ ಗೊತ್ತು, ನಗೋದ್ರಿಂದ ಆನಂದ ಇರ್ತದೆ, ಉತ್ಸಾಹ ಇರ್ತದೆ. ಇಂಥ ಒಂದು ಆನಂದ ಉತ್ಸಾಹ ಇಲ್ಲಿ ನೋಡ್ರಿ, ಒಂದು ಹೋಟೆಲ್ನಲ್ಲಿ ಒಬ್ಬ ಗಿರಾಕಿ ಹೋದ ಹೋಟೆಲ್ನಲ್ಲಿ ಕೂತ. ವೇಟ್ರ್ಗಳದ್ದು ಒಂದೇ ಆವಾಜ್ ಇರ್ತದೆ ನೋಡ್ರಿ. ಹೋಟೆಲ್ನಾಗ ಈ ಹಳ್ಳಿಗಾಡ್ನಾಗ ಅದು ಒಂದೊಂದು ಹೋಟೆಲ್ನಲ್ಲಿ ಒಂದೇ ಆವಾಜ್ ಬರ್ತದೆ. ಅವರು ಏನು ಬೇಕ್ರಿ ಸಾಹೇಬ್ರ, ಏನು ಬೇಕ್ರಿ ಹಿಂಗೆ ಒಂದೇ ಆವಾಜ್ ಇರ್ತದೆ. ಈಗ ನೋಡ್ರಿ ಇವ ಕೂತಾವ, ಏನದಪ್ಪ ಸಾಹೇಬ್ರ, ಇಡ್ಲಿ ಅದ, ವಡ ಅದ, ಬೋಂಡ ಅದ, ಎಲ್ಲ ಅದ ರೀ. ಮತ್ತೇನದ? ಕಾಫಿ ಅದ ರೀ, ಬೋರ್ಮಿಟ ಅದ ರೀ. ಮತ್ತೇನದ? ನೀರದವ್ರಿ, ನೀರು ತೊಗೊಂಬಂದ ನೀರು 5 ಬಟ್ ಒಳಗೆ ತೊಗೊಂಬಂದ. 5 ಬಟ್ ಗಿರಾಕಿಗೆ ಭಯಂಕರ ಸಬಿಡ್ತಲ್ಲ. ನಾಚಿಕೆಡಿ ಬೈದಿಗೆ 5 ಬಟ್ ಒಳಗೆ ಇಟ್ಕೊಂಬಂದಿಲ್ಲ. 4 ಬೈದು ಹ್ಯಾಂಗೆ ಕುಡಿದು ನೀರು? ಅವ ಅಂದ, ಸಾಹೇಬ್ರ ಅದಕ್ಕೆ ಯಾಕೆ ಸಿಟ್ಟಿಗೆ ಹೇಳ್ತಾಳೆ? ಅದೇ ಅಲ್ಲೇ 5 ಬಟ್ ಒಳಗೆ ಇಟ್ಕೊಂಬಂದಿ. ವೇಟ್ರ ಅಂದ, ಸಾಹೇಬ್ರ ನಾ ಅಂತೂ 5 ಬಟ್ ಒಳಗೆ ಇಟ್ಕೊಂಬಂದಿನಿ ರೀ. ಆದ್ರೆ ನೀರು ಟಾಕಿದ ಹಾಕವ ಟಾಕಿಯಾಗಿ ಕೂತಾನ. ಗಿರಾಕಿಂದ ಅಲ್ಲೇನು ಮಾಡತ್ತಾನ? ಜಳಕ ಮಾಡತ್ತಾನ ಹೇಳ್ರಿ. ಜಳಕ ಹೊಳ್ಳಾತನ್ರಿ ಅಲ್ಲಿ. ಎಂಥ ಒಂದು ಇದು ರೀ. ಟಾಕೀಸ್ನಾಗ ಏನೇನು ಘಟನಾ ನಡೀತಾವ್ರಿ? ನೋಡ್ರಿ, ಒಂದು ಸಲ ನಾನು ಸಿನಿಮಾಕ್ಕೆ ಹೋಗಿದ್ದೆ. ಅಲ್ಲಿ ಏನು ನಡೆದಿತ್ತು, ಒಬ್ಬ ಸಿನಿಮಾದಾಗ ಬಂದವಲ್ರಿ ಮಾವ ಗುಡ್ಕಾಯಿ ಎಲೆ ಹಾಕೊಂಡು ಕೂತಿದ್ದ. ದೊಡ್ಡ ಟಾಕೀಸ್ ಕಟ್ಸಿದ್ರು. ಟಾಕೀಸ್ ಭಾರಿ ಟಾಕೀಸ್, ಆದ್ರೆ ಉಳಾಕೆ ಎಲ್ಲಿ ಡೆಬ್ಬಿನೇ ಮಾಡಿಲ್ಲ ಅಂದ. ಹಿಂದಿನ ಒಂದು ಸಿಟಿಗೆ ಗೊತ್ತಾಯ್ತು, ತಿಳಿತು. ಅವ್ನು ಕೂತಿದ್ನಲ್ರಿ ಹಿಂದಿನವ ಅಂದ, ಮುಂದಿನ ಅವ್ನ ಕಿಶದಾಗ ಉಗುಳು. ಇವ ಅಂದ, ಅವನಿಗೆ ಗೊತ್ತಾದ್ರೆ ಹಿಂದಿಂದ ಅವಾಜ್ ಹೊತ್ತು ಮತ್ತೆ, ಈಗ ನಿನಗೆ ಗೊತ್ತಾಗ್ಯದ ನನ್ನ ಮಗನ. ಈಗ ನೋಡ್ರಿ, ಪ್ರಾಣಿಗಳು ಸಾಕ್ತಾರೆ. ಪ್ರಾಣಿಗಳು ಸಾಕೋದ್ರಿಂದ ಏನಾಗ್ತದೆ? ಮನುಷ್ಯರಿಗೆ ಆನಂದ ಇರ್ತದೆ. ಆದರೆ ಇಲ್ಲೊಬ್ಬ ಹಂಗಲ್ಲ. ಈಗ ಒಂದು ಪ್ರಾಣಿ ತೊಗೊಂಬರಕ್ಕೆ ಹೊಂಟಾನ, ಅದು ಎಂಥದ್ದು ಇದು ನೋಡ್ರಿ. ಒಬ್ಬ ಪೇಪರ್ ಓದ್ಕೊತಿದ್ದೆ ಮುಂಜಾನೆ, ದೇಶದಲ್ಲಿ ಹೇಗಾಗಿದೆ, ದೇಶದಲ್ಲಿ ಹಾಗಾಗಿದೆ. ತೆಳಗೊಂದು ಕಾಲಮ್ ಬಂದಿತ್ತು, ಕಳ್ಳ ಕಾಕರಿಂದ ಎಚ್ಚರಿಕೆ ಅಂತ ಬಂದಿತ್ತು. ಇವ ಅಂದ, ಯಾಕೆ ನಾನು ನಾಯಿ ತರಬಾರ್ದು ಅಂದು? ನಾ ಮನೆಯಾಗಿರೋ ಒಬ್ಬನೇ, ಎಲ್ಲರೇ ಕಳ್ಳರು ಬಂದ್ರೆ ತುಡುಗರು ಬಂದ್ರೆ ಸಾಕಾಗ್ತದೆ. ಬೇಡ ನಾಯಿ ತೊಗೊಂಡು ಬರ್ಬೇಕತ್ತ. ನಾಯಿ ಅಂಗಡಿಗೆ ಹೋದ. ನಾಯಿ ಅಂಗಡಿ ಮಾಲಕ್ ಕೂತಿದ್ದ ಅಂಗಡಿಯಾಗ. ಏನು ಬೇಕು, ಒಂದು ಚಲೋ ನಾಯಿ ಕೊಡ್ರಿ, ಬೆಸ್ಟ್ ವಿಶ್ವಾಸಿ. ಒಂದು ಕೆಂಪು ನಾಯಿ ಹಿಡ್ಕೊಂಬಂದ ನಾಯಿ ಅಂಗಡಿ ಮಾಲಕ್. ಇದು ಬೆಸ್ಟ್ ವಿಶ್ವಾಸ, ಬೆಸ್ಟ್. ಇದಕ್ಕೆ ಎಷ್ಟು ರೀ ಅಂದ? ಇದಕ್ಕೆ ನೋಡ್ರಿ 500, 500 ರೂಪಾಯಿ. 500 ಹೋದ್ರೆ ಹೋಲಿ, ಮಸ್ತ್ ವಿಶ್ವಾಸಿಕದಲ್ರಿ, ಭಾಳ ವಿಶ್ವಾಸಿಕದ್ರಿ. ಇವ ಕೇಳ್ದ, ತೊಗೊಳಕ್ಕೆ ಹೋದಾವ. ಅದೇ ಹಂಗೆ ರೀ, ಅಷ್ಟು ವಿಶ್ವಾಸಕ್ಕೆ ಹೆಂಗೆ ಹೇಳ್ತೀರಿ? ಅದೇ ಹಂಗೆ ರೀ ಅಂದ. ನಾಯಿ ಅಂಗಡಿ ಮಾಲಕ್ ಕೇಳ್ದ, 4 ಸಲ ನಾ ಮತ್ತೊಬ್ರಿಗೆ ಮಾರಿದ್ರು ಹೊಳ್ಳಿ ನನ್ನ ಹತ್ರ ಬಂದದ ಅಷ್ಟು ವಿಶ್ವಾಸಿಕ. ಇದು ಬೇಡ್ರಿ, ಮತ್ತೊಂದು ತೋರಿಸಿ. ಅಲ್ಸಿಸಿ ಅಂತಂದು, ಬರ್ರಿ, ಇದು ಭಾರಿ ಅದ. ಇವ ಅಂದ, ತೊಗೊಳಕ್ಕೆ ಹೋದಾವ. ಇದಕ್ಕೆ ಎಷ್ಟು ರೀ? ಇದಕ್ಕೆ 1,000 ರೂಪಾಯಿ. 1,000 ಕೊಡಂತದ್ದು ಅಂಥದ್ದೇನಿದ್ರಿ ನಾಯಾಗ? 1,000 ಇದಕ್ಕೆ ಯಾಕೆ ಅಂದ. ನಾಯಿ ಅಂಗಡಿ ಮಾಲಕ್ ಬಾಯಾಗ ಸಿಗರೇಟ್ ಹಿಡ್ದ. ನಾಯಿ ಓಡಿ ಹೋಗಿ ಕಡ್ಡಿ ಡಿಬ್ಬಿ ತಂದು ಕೊಡ್ತು. ಖುಷಿ ಆಗಿಬಿಟ್ಟ. ಇವ ತೊಗೊಳಕ್ಕೆ ಹೋದವ. ಭಾರಿ ಅದಪ್ಪ ನಾಯಿ ಅಂಗಡಿ ಮಾಲಕ್ ಬರೀ ಬಾಯಾಗ ಸಿಗರೇಟ್ ಹಿಡಿದ್ರೆ ಕಡ್ಡಿ ಡಿಬ್ಬಿ ತಂದು ಕೊಡ್ತದ. ಭಾರಿ ಅದಪ್ಪ. ನಾಯಿ ಅಂಗಡಿ ಮಾಲಕ್ ಕೈ ತಗೊಂಡ, ನ್ಯಾಪ್ಕಿನ್ ತಂದು ಕೊಡ್ತು, ಹೋಗಿ ಟವಲ್ ತಂದು ಕೊಡ್ತು. ಇಂಥ ನಾಯಿಗೆ ಬರೀ 1000 ಹಚ್ಚಲು ಹುಚ್ಚ. 1,050 ಕೊಟ್ಟು ಒಯ್ತೀನಿ ಅಂತ ಹೇಳಿ 1,050 ಕೊಟ್ಟು ಹೋದ. ನಾಯಿ ಹೋದ. ಮರುದಿವ್ಸ ಮುಂಜಾನೆ ಭಯಂಕರ ಸಿಟ್ನಾಗ ಬಂದ. ತಿಳಗಲ್ಲ, ನಾಚಿಗೆ ಬರಂಗಿಲ್ಲ, ಇಂಥ ನಾಯಿ ಕೊಡೋದೇನು? ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ, ನೀನು ಒಳಗೆ ಹಾಕ್ತೀನಿ, ನಿನ್ನ ನಾಚಿಗೆ ಬರಲ್ಲ. 4 ಬೈದಕ್ಕಿಂದ ನಾಯಿ ಅಂಗಡಿ ಮಾಲಕ, ಯಾಕೆ ಬದಲಾಡತ್ತೀರಿ? ಏನಾಗ್ಯದ್ರಿ? ಏನಾಗ್ಬಿಡೋದಾಗ್ಯದು ಅಲ್ರಿ. ಏನಾಗ್ಯದ ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ತದ. ಏನಾಗ್ಯದ್ರಿ? ಅಲ್ಲಲೇ ನಿನ್ನೆ ರಾತ್ರಿ ನಮ್ಮ ಮನೆಗೆ ತುಡುಗರು ಬಂದ್ರೆ ತಿಜೋರಿ ಚಾಯ್ ಒಯ್ದು ಕೊಟ್ಟದು ಮಗಂದು. ನಾಯಿ ಸಾಕ್ಯಾರ ಇಂಥವ್. ಈಗ ನೋಡ್ರಿ, ಸಾಮಾನ್ಯವಾಗಿ ಈಗ ಬೆಕ್ಕು ಸಾಕಿರ್ತಾರೆ ಮನ್ಯಾಗ. ಬೆಕ್ಕು ನೋಡ್ರಿ ಹೆಂಗಿರ್ತದಂದ್ರೆ, ಬೆಕ್ಕು ಭಾಳ ಹೊಲಸು ಮಾಡತ್ತ ಮನ್ಯಾಗ. ಹೇಳ್ತೆ ಅಂದ್ಲ ಗಂಡಗ, ನೋಡ್ರಿ ಆ ಬೆಕ್ಕು ಭಾಳ ಹೊಲಸು ಮಾಡ್ಲಿಕ್ಕತ್ತದ, ಅದಕ್ಕೆ ಒಯ್ದು ದೂರ ಬಿಟ್ಟು ಬರ್ರಿ. ಗಂಡ ಅಂದ, ಇದೇನು ದೊಡ್ಡ ಮಾತ, ನಾ ಬಿಟ್ಟು ಬರ್ತೀನಿ. ಬೆಕ್ಕಿಗೆ ತೊಗೊಂಡ, ಬಿಟ್ಟ.
ಬಂದ ಮನೆಗೆ ಬರುತ್ತಾನೆ ಆ ಬೆಕ್ಕ ಇವನ್ಕಿಂತ ಮೊದಲೇ ಬಂದು ಕೂತಿದ್ದ. ಹೇಳ್ತಾನೆ, ಏನ್ರಿ ನಿಮಗಿಂತ ಮೊದಲು ಬಂದು ಕೂತದ ಬೆಕ್ಕ, ಸ್ವಲ್ಪ ದೂರ ಒಯ್ದು ಬಿಟ್ಟು ಬರಲ್ಲ, ಸ್ವಲ್ಪ ದೂರ ಒಯ್ರಿ. ಆಯ್ತಾರ ಬೆಕ್ಕಿಗೆ ತೊಗೊಂಡ ಮತ್ತು ದೂರ ಹೋದ, ಬಿಟ್ಟು ಬಂದ. ಇವನ್ಕಿಂತ ಮೊದಲೇ ಬೆಕ್ಕ ಸೋಫಾ ಸೆಟ್ ಮೇಲೆ ಕೂತಿತ್ತು. ಹೇಳ್ತಾನಲ್ಲು, ನೋಡ್ರಿ ಹಂಗೆ ಮಾಡಬೇಡ್ರಿ, ಒಂದು ಕೆಲಸ ಮಾಡ್ರಿ, ಒಂದು ಬೆಕ್ಕಿಗೆ ತೊಗೋರಿ, ಒಂದು ಚೀಲ ಸಿಮೆಂಟಿನ ಚೀಲ ಇರ್ತದಲ್ಲ, ಸಿಮೆಂಟಿನ ಚೀಲದಾಗ ಬೆಕ್ಕಿಗೆ ಬತ್ರಿ, 7-8 ರೌಂಡ್ ಹೊಡ್ರಿ. 7 ರಸ್ತಾ ಕುಡಿರ್ತಾವಲ್ಲ, 7 ರಸ್ತಾ ಕುಡಿರ್ತಾವಲ್ಲ, ಅಲ್ಲಿ ಹೋಗಿ ಬೆಕ್ಕಿಗೆ ಬಿಚ್ಚ್ರಿ. 8-10 ರೌಂಡ್ ಹೊಡ್ರಿ ಬೆಕ್ಕಿಗೆ ತೊಗೊಂಡು, 8-10 ರೌಂಡ್ ತಿರುಗಿ ಬೆಕ್ಕಿಗೆ ಬಿಡ್ರಿ. ಬೆಕ್ಕಿಗೆ ಹಾದಿನೇ ಗೊತ್ತಾಗಂಗಿಲ್ಲ. ಇದು ಬೆಸ್ಟ್ ಅದ ಐಡಿಯಾ ಅಂದ. ತಾಯಿಲ್ ಬೆಕ್ಕಿಗೆ ಅಂದ. ಬೆಕ್ಕಿಗೆ ತೊಗೊಂಡ, ಗೋಣಿ ಚೀಲನ ಹಾಕದ, ಗೋಣಿ ಚೀಲ ಕಟ್ಟದ, ಹೊತ್ಕೊಂಡ ಹೊಂಟ. 7 ರಸ್ತಾ ಕುಡಿರ್ತಾವಲ್ರಿ, 7 ರಸ್ತಾ 7 ರಸ್ತಾ ತಗದ, ಬೆಕ್ಕಿಗೆ ತೊಗೊಂಡ, 8-10 ರೌಂಡ್ ಹೊಡೆದ. 8-10 ರೌಂಡ್ ಹೊಡೆದ, ಬೆಕ್ಕಿಗೆ ಬಿಟ್ಟ. ಬೆಕ್ಕ ಓಡಿ ಹೋಯ್ತು, ಹಾದಿ ಇವನಿಗೆ ತಪ್ಪಿತು. ನಾ ಎಕಡೆಯಿಂದ ಬಂದಿದ್ದೆ, ಈ ಕಡೆಯಿಂದ ಬರ್ತಿದ್ದೆ, ಎಕಡೆಯಿಂದ ಬಂದೆ. ಹೇಳ್ತಿ ಮನ್ಯಾಗ ಕಾಯಿಲತ್ಲು. 1 ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು, ಬರಲೇ ಇಲ್ಲ. ಭಯಂಕರ ಸಿಟ್ಟು ಮತ್ತೆ ಹೆಣ್ತಿಗೆ ಏನೋ ಬರಲ್ಲ. ಬರೋಬ್ಬರ 7 ಗಂಟೆ, ಸಂಜೆ 7 ಗಂಟೆಗೆ ಅಳ್ಳಾಡ್ಕೋತ ಹೊಂಟಿದ್ದ. ಹೇಳ್ತಂದ್ಲು, ಇವ ಎಲ್ಲಿ ಹೋಗಿದ್ರಿ ವೈದ್ಯಕೇಶಿಂದ, ಎಲ್ಲಿ ಹೋಗಿದ್ರಿ ಬೆಕ್ಕಿಗೆ ಬಿಡಕ್ಕೆ ಹೋಗಿದ್ರಿ, ನೀವು ಯಾವ್ದಾರ ಊರಿಗೆ ಹೋಗಿದ್ರಿ, ನಿಮ್ಮ ವೈದ್ಯಕೇಶಿಂದ ನಾವು ಮನ್ಯಾಗ ಒಬ್ಬಾಗಲೇ ಎಷ್ಟು ಅಂಜಿಗೆ ಬಂದಿತ್ತು. ಸುಮ್ಮರ್ಕೊಂಡ್ರು, ಅದಕ್ಕೆ ಯಾಕೆ ಅಷ್ಟು ಸಿಟಿ ಬರ್ಲತ್ತೀರಿ? ಜರ ಶಾಂತ ಆಗ, ಹಿಂಗ್ಯಾಕೆ ಹೇಳ್ತೀನಿ ಜರ ತಮ್ಮ. ಬೆಕ್ಕಿಗೆ ಬಿಡಕ್ಕೆ ಹೋಗಿದ್ನೆ? ಹೋಗಿದ್ರಿ. ಬೆಕ್ಕಿಗೆ ಬಿಟ್ನೆ? ಬಿಟ್ರಿ. ಹಾದಿ ನನಗೆ ತಪ್ಪಿತ್ತೇಳ ಹೇಳ್ತೇನಲ್ಲು. ಮತ್ತೆ ಹ್ಯಾಂಗೆ ಬಂದ್ರಿ ಬರೋ ಮುಂದೆ? ಇವ ಅಂದ, ಅದೇ ಬೆಕ್ಕಿನಿಂದ ಬಂದೆ ಹೇಳ.